ಓವರಾಲ್ ಟ್ರೈನಿಂಗ್ ಮೆಥಡ್ಸು, ಆಮೇಲೆ ಡಯಟು, ಇವರು ಯಾರ ಕೆಳಗಡೆನೂ ಒಂದು ಗೈಡೆನ್ಸ್ ತೊಗೊಂಡು ಇಲ್ದಿರೋ ಥರ ಮಾಡ್ತಾ ಇರೋದ್ರಿಂದ ಸೊ ಅವ್ರಿಗೆ ಡಯಟ್ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮೀಲ್ಸ್ ತೊಗೊಬೇಕು, ಲಿಫ್ಟಿಂಗ್ ಯಾವಾಗ ಮಾಡಬೇಕು, ಆಮೇಲೆ ಇವ್ರ ಸ್ಲೀಪ್ ಅವರ್ ಎಷ್ಟಿರಬೇಕು, ರೆಸ್ಟ್ ಅವರ್ಸ್ ಇರಬೇಕು. ಸೊ ಓವರಾಲ್ ಪ್ರೋಗ್ರಾಮ್ ಇವರು ಕೊಟ್ಟ ಮೇಲೆ ಆ ಪ್ರೋಗ್ರಾಮ್ ಮೇಲೆ ನಾನು ಕೆಲಸ ಮಾಡಿ ಐ ಥಿಂಕ್ ವಿತಿನ್ 6-8 months ಯು ವಾಸ್ ಏಬಲ್ ಟು ಲಿಫ್ಟ್. ತುಂಬ ಚೆನ್ನಾಗಿ ಔಟ್ಕಮ್ ಬಂತು ನಮಗೆ. ರಿಸಲ್ಟು ನಾವು ಹೆಂಗೆ ಯೋಚನೆ ಮಾಡಿದ್ರಿ, ಸೈಂಟಿಫಿಕ್ ರೀಸನ್ಸಿಂದ ನಾನು ಸರ್ಟಿಫೈಡ್ ಟ್ರೈನರ್ ನಾನು. ಸೊ ನಮ್ಗೆ ಆಲ್ರೆಡಿ ನಮಗೆ ಸರ್ಟಿಫಿಕೇಷನ್ ಹೇಳ್ಕೊಟ್ಟಿರ್ತಾರೆ ಕಿ ನಾವು ಇಷ್ಟು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ವೇಟ್ ಗೇನ್ ಆಗುತ್ತೆ, ಇಷ್ಟು ಕ್ಯಾಲರೀಸ್ ನಾವು ಕಡಿಮೆ ಕನ್ಸ್ಯೂಮ್ ಮಾಡಿದ್ರೆ ಅದಕ್ಕೆ ವೇಟ್ ಲಾಸ್ ಆಗುತ್ತೆ ಅಂತ. ಸೊ ಪರ್ಟಿಕ್ಯುಲರ್ಲಾಗಿ ಅವರು ಮಸಲ್ ಸ್ಟ್ರೆಂತ್ ಮೇಲೆ ನಾನು ಕೆಲಸ ಮಾಡೋದಿತ್ತು. ಸೊ ಓವರಾಲ್ ನಾನು ಒಂದು ಒಳ್ಳೆ ಪ್ರೋಟೀನ್ ಡಯಟಲ್ಲಿ ಅವ್ರಿಗೆ ಆಮೇಲೆ ಒಳ್ಳೆ ಮಸಲ್ ಸ್ಟ್ರೆಂತ್ ಬಂತು ಅವ್ರಿಗೆ. ಅವ್ರು ಹೇಳಿದ್ರು ನಾನು ಈ ಥರ ಇಂಡಿಯಾಗೋಸ್ಕರ ರೆಪ್ರೆಸೆಂಟ್ ಮಾಡಬೇಕಂತ ಇದ್ದೀನಿ, ಆಮೇಲೆ ಈ ಥರ ಒಂದು ಮೆಸೇಜ್ ಕೊಡಬೇಕು ಅಂತ ಇದ್ದೀನಿ. ಇದನ್ನು ನಾನು ಮಾಡ್ತಾ ಇರೋದಕ್ಕೆ ನಾನು ಯಾವ ರೀತಿಯಲ್ಲಿ ನಾನು ಒಂದು ಮೆಸೇಜ್ ಕೊಡ್ಬೋದು ಎಲ್ಲರಿಗೆ ಅಂತ. ಸೊ ಆಮೇಲೆ ಇಬ್ಬರು ಕೂತ್ಕೊಂಡು ಫಿಗರ್ ಔಟ್ ಮಾಡಿದ್ರಿ ಈ ಥರ ಒಂದು ವರ್ಲ್ಡ್ ರೆಕಾರ್ಡ್ಗೆ ನಾವು ಹೆಂಗೆ ರೀಚ್ ಔಟ್ ಮಾಡಬೇಕು ಅಂತ. ಆಮೇಲೆ ಅದು ಪವರ್ ಲಿಫ್ಟಿಂಗಲ್ಲಿತ್ತು. ಅದಾದಮೇಲೆ ಅದು ವರ್ಲ್ಡ್ ರೆಕಾರ್ಡ್ ಅಚೀವ್ ಮಾಡಾಮೇಲೆ ನಾವು ತಿರ್ಗಾ ಇವರು ಇದು ಚೇಂಜ್ ಮಾಡಿದೆ ನಾನು. ಅದಕ್ಕೆ ನಾವು ವೇಟ್ ಲಿಫ್ಟಿಂಗಿಗೆ ಶಿಫ್ಟ್ ಮಾಡಿದ್ರಿ. ಆಮೇಲೆ ವೇಟ್ ಲಿಫ್ಟಿಂಗ್ ಶಿಫ್ಟ್ ಮಾಡಾಮೇಲೆ ಲಾಸ್ಟ್ ಮಂತ್ ಸೌತ್ ಕೊರಿಯಲ್ಲಿ ಒಂದು 3 ಗೋಲ್ಡ್ ಮೆಡಲ್ ಆಯಿತು. ಮಸಲ್ ಜಾಸ್ತಿ ಆಗಾಮೇಲೆ ಒಳ್ಳೆ ಸ್ಟ್ರೆಂತ್ ಬಂತು. ಆ ಸ್ಟ್ರೆಂತಿಂದ ನಮ್ಗೆ ಒಂದು ಒಳ್ಳೆ ಔಟ್ಕಮ್ ಬಂತು. ಕಾಮನ್ವೆಲ್ತಿಗೆ ಟಾರ್ಗೆಟ್ ಮಾಡಿದ್ದೀವಿ ನೆಕ್ಸ್ಟ್ ಇಯರ್, ದಟ್ ಈಸ್ ಫಾರ್ 2024. ಕಾಮನ್ವೆಲ್ತ್ ಅಲ್ಲಿ ಒಂದು ಚಿನ್ನ ಪಟ್ಟ ಆಮೇಲೆ ಮೋಸ್ಟ್ಲಿ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆಗುತ್ತೆ ನಮಗೆ, ದೇಶಕ್ಕೆ ಮತ್ತು ಕರ್ನಾಟಕಕ್ಕೂ ಅಷ್ಟೇ. ಸಾಧನೆ ಮಾಡಬೇಕು ಅಂತ ಕನಸೇನೆಂದರೆ, ಲೈಫಲ್ಲಿ ತುಂಬ ಕಷ್ಟ ಇದ್ದಿದ್ದರಿಂದ ಈ ಕಷ್ಟನ ನಾನು ಈ ಕಷ್ಟದಲ್ಲೇ ನಾನು ಏನಾದರೂ ಜಿಗತ್ಕೊಂಡು ಮುಂದಕ್ಕೆ ಬರಬೇಕು ಅಂತ ಒಂದು ಆಸೆ ಇತ್ತು. ಆ ಆಸೆಯಲ್ಲಿ ನಾನು ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿರಲಿಲ್ಲ ನನಗೆ. ಯಾಕಂದರೆ ನಾನು 2 ವರ್ಷ ಇತ್ತು ನಮ್ಮ ತಂದೆ ತೀರೋಗಿದ್ದು. ಸೊ ಆವಾಗಿಂದ ನಮಗೆ ಯಾರು ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಹೇಳೋರೇ ಇಲ್ಲ. ನಮ್ಮ ತಾಯಿ ಬಂದುಬಿಟ್ಟು ಅವ್ರು ಬರೀ 9th ಸ್ಟ್ಯಾಂಡರ್ಡ್ ಓದಿದ್ರು. 25 ವರ್ಷ ನಮ್ಮ ತಾಯಿಗೆ ನಮ್ಮ ತಂದೆ ತೀರೋದಾಗ.
ನಮಗೆ ಲೈಫ್ ಹಿಂಗಿರುತ್ತೆ, ಸಾಧನೆ ಹಿಂಗೆ ಮಾಡಬೇಕು, ಏನೂ ಹೇಳ್ಕೊಟ್ಟಿಲ್ಲ. ಇದು ವೆಯ್ಟ್ ಲಿಫ್ಟಿಂಗ್ ಇಸ್ ದ ಟಫೆಸ್ಟ್ ಸ್ಪೋರ್ಟ್ಸ್ ಇನ್ ದ ವರ್ಲ್ಡ್. ಸೊ ನಮ್ಮ ತಂದೆ ರೆಸ್ಲರ್ ಆಗಿದ್ದರು, ನ್ಯಾಷನಲ್ ರೆಸ್ಲರ್ ಆಗಿದ್ದರು ಅವ್ರು ತಿರೋದಾಗ. ಸೊ ಅದೇ ರಥ ಅಲ್ವಾ. ಸೊ ಅದು ನನ್ನ ಬ್ಲಡ್ಡಲ್ಲಿ ಇರೋದ್ರಿಂದ ನನಗೆ ಆಸಕ್ತಿ ಆಗ್ತಾಯಿತ್ತು, ನನ್ನೊಂದು ಕ್ಯೂರಿಯಾಸಿಟಿ ಆಗ್ತಾಯಿತ್ತು, ಒಂದು ಈಗರ್ನೆಸ್ ಇತ್ತು ಸ್ಪೋರ್ಟ್ಸಲ್ಲೇ ಮುಂದಕ್ಕೆ ಬರಬೇಕು ಅಂತ. ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇರಲಿಲ್ಲ. ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದ್ದಿದ್ದರೆ ಅಕಸ್ಮಾತ್ ನಾನು ಇದುವರೆಗೂ ಒಲಿಂಪಿಯನ್ ಆಗ್ತಾಯಿದ್ನೇನೋ. ಬಟ್ ಸ್ಕೂಲಲ್ಲಿ ಇದಿಲ್ಲ, ಕಾಲೇಜಲ್ಲಿಲ್ಲ ಸ್ಪೋರ್ಟ್ಸು. ನನ್ನ ಮಗು ಆಗಿದ್ಮೇಲೆ ಸಿಸರನ್ ಆಗಿ ಮಗು ಹುಟ್ಟಿದ ನಂತರ ನಾನು ಸಿಸರನ್ ಆದಾಗ, ನಾನು ಆಪ್ರೇಷನ್ ಆದಾಗ 90 kg ಇದ್ದೆ ನಾನು. ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ 82 kg ಆಗಿದ್ದೆ ನಾನು ಡೆಲಿವರಿ ಆಗಿದ್ಮೇಲೆ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಜಿಮ್ಗೆ ಹೋಗಿದ್ದು. ಅಲ್ಲಿವರೆಗೂ ನನಗೆ ಜಿಮ್ ಅನ್ನೋದು ಏನೂ ಗಂಧನೇ ಗೊತ್ತಿರಲಿಲ್ಲ. ನಾವು ಜೀವನ ಸೀಮಿತ ಮಾಡಬಾರ್ದು. ಒಂದು ಲೈಫಲ್ಲಿ ಚಾಯ್ಸ್ ಇರಬೇಕು. ಚಾಯ್ಸ್ ಏನಂದರೆ ನಾವು ದೊಡ್ಡದು ಯೋಚನೆ ಮಾಡಬೇಕು, ದೊಡ್ಡದು ಏನಾದ್ರು ಮಾಡಬೇಕು ಅಂತ ಲೈಫಲ್ಲಿ ಆಸೆ ಇರಬೇಕು. ಸೊ ಆ ಆಸೆಯಿಂದ ನಾವು ಆ ಕಂಫರ್ಟ್ ಝೋನ್ ಇರುತ್ತಲ್ಲ, ಅದರಿಂದ ನಾವು ಆಚೆ ಬಂದರೆ ನಾವೇನು ಮಾಡಬೇಕು, ನಮ್ಮ ಪರ್ಪಸ್ ಆಫ್ ಲೈಫ್ ಏನು ಅಂತ ಗೊತ್ತಾಗುತ್ತೆ. ಈಗ ಅದು ಸಾಮಾನ್ಯ ಜೀವನ. ಅದು ಏನೋ ಕೆಲಸ ಸಿಕ್ತು, ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ, ಬಂದ ಪುಟ ಹೋದ ಪುಟ, ಅಷ್ಟೇ ಸೀಮಿತ ಆಗಬಾರ್ದು. ಸೊ ಮಲ್ಟಿ ಟ್ಯಾಲೆಂಟೆಡ್ ಆಗಬೇಕು, ಮಲ್ಟಿ ಟಾಸ್ಕಿಂಗ್ ಇರಬೇಕು. ನಮ್ಮದು ದೇವರು ನಮ್ಮ ದೇಹದಲ್ಲಿ ಆ ಥರ ಶಕ್ತಿ ಕೊಟ್ಟಿದ್ದಾನೆ ದೇವರು, ಆ ಥರ ಸೃಷ್ಟಿ ಮಾಡಿದ್ದಾನೆ. ನೀನು ಒಂದಲ್ಲಪ್ಪ, ನೀನು ಮಲ್ಟಿಪಲ್ ಟಾಸ್ಕ್ ಮಾಡ್ಬೋದು ಅಂತ ದೇವ್ರನ್ನೇ ಶಕ್ತಿ ಕೊಟ್ಟಿದ್ದಾದಮೇಲೆ ನಾವು ಯಾಕೆ ಉಪಯೋಗಿಸ್ಕೊಳ್ಬಾರ್ದು ಹೇಳಿ. ನೆಕ್ಸ್ಟ್ ಇಯರ್ ನಂದು ಕಾಮನ್ವೆಲ್ತ್ ಮಾಸ್ಟರ್ ಗೇಮ್ಸು ಆಸ್ಟ್ರೇಲಿಯಾಗೆ ಸೆಲೆಕ್ಷನ್ ಆಗಿದ್ದೀನಿ. ನಂದು ಇತ್ತೀಚಿನ ಸೌತ್ ಕೊರಿಯಲ್ಲಿ 3 ಚಿನ್ನದ ಪದಕ ಆಗಿದ ನಂತರ ಈಗ ಈ ತಿಂಗಳು ಫಿನ್ಲ್ಯಾಂಡ್ ಅಂದರೆ ಯುರೋಪಿಯನ್ ಮಾಸ್ಟರ್ ಗೇಮ್ ಸೆಲೆಕ್ಷನ್ ಆಗಿದ್ದೀನಿ. ಫಿನ್ಲ್ಯಾಂಡ್ಗೆ ಹೋಗ್ತಾಯಿದ್ದೀನಿ. ಈ 29ನೇ ತಾರೀಕು ನಾನು ಒಬ್ಬಳೇ ಇಂಡಿಯನ್ ಸೆಲೆಕ್ಟ್ ಆಗಿರೋದು, ಇಂಡಿಯಾ ರೆಪ್ರೆಸೆಂಟ್ ಮಾಡೋಕ್ಕೆ. ಅದೊಂಥರ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಮತ್ತು ಅದು ಕಾಂಪಿಟೇಷನ್ಸ್ ಅಂತೂ ನಾನು ಎಲ್ಲಿವರೆಗೂ ಮಾಡೋಕ್ಕೆ ಸಾಧ್ಯ, ನಾನು ಎಲ್ಲಿವರೆಗೂ ದೇಹದಲ್ಲಿ ಶಕ್ತಿ ಇರುತ್ತೆ ಅಲ್ಲಿವರೆಗೂ ನಾನು ಮಾಡ್ತೀನಿ, ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆಲ್ಲ ಇದೆಲ್ಲ ನಮ್ಮದು ಮೈಂಡ್ ಆ್ಯಂಡ್ ಬಾಡಿ ಕನೆಕ್ಷನ್. ಇದು ನಾವು ಮೈಂಡ್ ಆ ಥರ ಟ್ರೈನ್ ಮಾಡಬೇಕು. ಹೌದು, ಅದು ಮೈಂಡ್ಸೆಟ್, ನಂದು ಅಥ್ಲೀಟ್ ಮೈಂಡ್ಸೆಟ್ ಏನಂದರೆ ಟಫೆಸ್ಟ್ ಮೈಂಡ್ಸೆಟ್ ಅದು. ಸೊ ಆ ಥರ ನಾನು ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಾಡಲೇಬೇಕು, ನಾನು ಒಂದು ಸಾಧನೆ ಮಾಡಿ ಜಗತ್ತಿಗೆ ತೋರಿಸ್ಬೇಕು, ನನ್ನ ಜೀವನ ಇಷ್ಟೇ ಸೀಮಿತಲ್ಲ. ಮತ್ತು ಇನ್ನೊಂದು ಮೆಸೇಜ್ ಕೊಡಬೇಕಾಗಿ ಪ್ರಪಂಚಕ್ಕೆ ಏನಂದರೆ, ಯಾರೂ ಸಪೋರ್ಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ನೀವು ಒಬ್ಬರೇ ನಿಂತ್ಕೊಂಡು ನನಗಿದು ಬೇಕು ಅಂತ ಹೇಳಿಬಿಟ್ಟು ನಿಂತಿದ್ದಾಗ ಯೂನಿವರ್ಸ್ ವಿಲ್ ಗೆಟ್ ಅಲೈನ್ ಟು ಗೆಟ್ ಯು ದ್ಯಾಟ್. ಹೌದು, ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು, ಒಂದು ಪಾಸಿಟಿವಿಟಿ ಇರಬೇಕು, ಅಫರ್ಮೇಷನ್ಸ್ ಮಾಡ್ಕೊಳ್ಬೇಕು ಡೈಲಿ. ನಾನು ಇದಾಗಬೇಕು, ದೇವರು ನನಗಿದು ಕೊಡು ಅಂತ. ನಾವು ಕೇಳೋದೇ ಇಲ್ಲ, ನಾವು ಏನೂ ಮಾಡಲ್ಲ. ಮತ್ತು ಬರೀ ಫ್ಯಾಷನ್ದೇ ಅಲ್ಲ ಈ ಜಗತ್ತು, ಅದು ಬಿಟ್ಟು ಬೇರೆದು ಇದೆ. ಲುಕ್ಸ್ ಡಸಂಟ್ ಮ್ಯಾಟರ್ ಅಟ್ ಆಲ್. ನಾವು ಅಚೀವ್ಮೆಂಟ್ ಮಾಡಬೇಕಂದ್ರೆ ನಾವು ಏನೇನೋ ಮಾಡ್ಬೋದು ಸಾಧನೆಗಳು. ಬರೀ ಲುಕ್ಸಲ್ಲೇ ನಾವು ಅದು ಹಿಂದೆನೇ ಇದ್ದು ನಮ್ಮ ಟೈಮ್ ವೇಸ್ಟ್ ಮಾಡ್ಕೊತೀವಿ. ನಮ್ಮ ಕಮ್ಯುನಿಟಿ ಆಗಲಿ ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸಪೋರ್ಟ್ ಮಾಡಿಲ್ಲ ನನಗೆ. ನಾನು ಜಿಮ್ಗೆ ಹೋಗಬೇಕಾಗಿದ್ರೂ ಅವ್ರಿಗೆ ತುಂಬ ಆಪತ್ತಿ ಇತ್ತು, ಹೋಗಬೇಡಿ ಅಂತ ಕಿರುಕುಳ ಎಲ್ಲ ಮಾಡ್ತಾಯಿದ್ರು. ಎಲ್ಲ ನೋಡಿಕೊಂಡು ಇಲ್ಲಿವರೆಗೂ ಬಂದಿರೋದು. ಸೊ ಅಲ್ಲೇ ನಾನು ನಿಂತಿದ್ದಿದ್ರೆ ಇವರು ಎಲ್ಲ ಭಯಪಡಿಸ್ತಾ ಇದ್ದಾರೆ, ನಾನು ಹೋಗಬಾರ್ದು ಅಂತ ಡಿಮೋಟಿವೇಟ್ ಮಾಡ್ತಾಯಿದ್ದಾರೆ. ನಿಂತಿದ್ದಿದ್ರೆ ಇಷ್ಟು ದೊಡ್ಡ ಸಾಧನೆ ಮಾಡಿ ನಮ್ಮದು ಇಂಡಿಯನ್ ಫ್ಲ್ಯಾಗು ಸೌತ್ ಕೊರಿಯಲ್ಲಿ ನಾನು ಹಿಡ್ಕೊಂಡು ನಿಂತಿದ್ದೀನಲ್ಲ, ಅದಕ್ಕಿಂತ ನನಗೆ ಲೈಫಲ್ಲಿ ಒಳ್ಳೆ ಮೂಮೆಂಟ್ ನನ್ನ ಲೈಫಲ್ಲಿ ಬಂದಿಲ್ಲ. ಆ ಮೂಮೆಂಟ್ ನಾನು ನೋಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ನಾನು ಡಿಮೋಟಿವೇಟ್ ಆಗಿ ನಾನು ನಿಂತಿದ್ದಿದ್ರೆ. ಸೊ ನನಗೊಂದು ಗೋಲ್ ಇತ್ತು, ನಾನು ತುಂಬ ಫೋಕಸ್ಡ್ ಇದ್ದೆ, ಇಲ್ಲಿವರೆಗೂ ಹೋಗಬೇಕು, ಇದು ಮಾಡಬೇಕು ಅಂತ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ ಇದುವರೆಗೂ ಏನೂ ಸಪೋರ್ಟ್ ಮಾಡಿಲ್ಲ. ನನಗೆ ಒಂದು ಆಸೆ ಇದೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಮಾಡ್ತಾರೆ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಸಪೋರ್ಟ್ ಮಾಡ್ತಾರೆ ನಮ್ಮ ಅಥ್ಲೀಟ್ಸ್ಗೆಲ್ಲ ಅಂತ ತುಂಬ ಆಸೆ ಇದೆ. ಅವ್ರು ಮಾಡ್ತಾರೆ ಅಂತ ವಿಶ್ವಾಸವೂ ಇದೆ. ಅವ್ರಿಗೆಲ್ಲ ನನ್ನ ಲೈಫಲ್ಲಿ ಈ ಥರ ಒಂದು ಸಮಯ ಬಂದಿತ್ತು.
ನನ್ನ ಲೈಫಲ್ಲಿ ಏನೂ ಇರಲಿಲ್ಲ, ಏನೇನೂ ಇರಲಿಲ್ಲ, ಡೂ ಆರ್ ಡೈ ಆ ಥರ ಸಿಚುವೇಶನ್ ಬಂದುಬಿಟ್ಟಿತ್ತು. ಆ ಸಮಯದಲ್ಲಿ ನನ್ನ ಹೆಂಗೆ ನನಗೆ ಹೋಲ್ಡ್ ಮಾಡಿದ್ದೆ ಅಂತಲೇ ನನಗೆ ಈಗಲೂ ನಾನು ಜ್ಞಾಪಕ ಮಾಡಿಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಸೊ ಆ ಸಮಯ ಎಲ್ಲರೂ ಜೀವನದಲ್ಲಿ ಬಂದೇ ಬರುತ್ತೆ, ಒಂದಿಲ್ಲ ಅಂದರೆ ಒಂದು ಸತಿ ಆದರೂ ಬಂದೇ ಬರುತ್ತೆ. ಆ ಸಮಯದಲ್ಲಿ ನಾವು ನಮಗಿಂತ ತೀರಾ ದೊಡ್ಡವ್ರು ಕಷ್ಟಪಟ್ಟು ಬಿಟ್ಟು ಹೋಗಿರ್ತಾರಲ್ಲ, ಸ್ವಾಮಿ ವಿವೇಕಾನಂದ ಆಗಲಿ, ನಮ್ಮ ಅಂಬೇಡ್ಕರ್ ಅವರ ಮತ್ತು ಕಿರಣ್ ಬೇದಿ ಮ್ಯಾಮ್ ಅವ್ರದ್ದು ಲೈಫು, ಇಂಥವ್ರದ್ದೆಲ್ಲ ನಾವು ಲೈಫ್ ಜರ್ನಿ ನೋಡಬೇಕು. ಅವ್ರು ನಮಗಿಂತ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ, ಪಟ್ಟರು ಅವ್ರು ನಿಂತಿದ್ರು. ಅವರು ಅಂದರೆ ದೇ ನೆವರ್ ಗಿವ್ ಅಪ್. ಸೊ ಆ ಥರ ಅವ್ರಿಗೆ ನೋಡಿ ನಾವು ಕಲಿಬೇಕು. ಅವ್ರ ಕಷ್ಟಗಳ ಮುಂದೆ ನಮ್ಮ ಕಷ್ಟಗಳು ಏನಿಲ್ಲ. ವ್ಯವಸ್ಥಾಪಕರು, ನಿರ್ದೇಶಕರು ನಮ್ಮ KSRTC ಅನ್ಬುಕುಮಾರ್ ಸಾಹೇಬ್ರು ಅವ್ರಿಗೆ, ಯಾಕಂದರೆ ಅವರೊಬ್ಬರೇ ನನಗೆ ಸಪೋರ್ಟ್ ಮಾಡಿದ್ದು. ಏನಂದರೆ ನಾನು ಹೋಗಿ ಕೇಳಿದೆ, ಅವ್ರಿಗೆ ಕೇಳಿಕೊಂಡೆ, ಸಾಹೇಬ್ರು ನನಗೆ ಈ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಇಂಟರ್ನ್ಯಾಷನಲ್ ಹೋಗ್ತಾಯಿದ್ದೀನಿ, ನನಗೆ ಬಾಡಿಗೆ ರೆಸ್ಟ್ ಬೇಕು, ಮತ್ತು ಓಡಿ 10 ಗಂಟೆಗೆ ಬರೋದು ನನಗೆ ತುಂಬ ಇದಾಗುತ್ತೆ, ಸುಸ್ತಾಗುತ್ತೆ ಅಂತ. ಸೊ ಅವ್ರು ನನಗೆ ಡೈಲಿ 4 hours ಪರ್ಮಿಷನ್ ಕೊಟ್ಟರು ಪ್ರಾಕ್ಟೀಸ್ ಮಾಡಿ ರೆಸ್ಟ್ ಮಾಡೋಕ್ಕೆ. ಸೊ ಹಂಗಾಗಿ ನಾನು ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೇ ಇದರಿಂದನೇ ಸಾಧ್ಯ ಆಗಿದ್ದು. ಇಂಟರ್ನ್ಯಾಷನಲ್ ಲೆವೆಲ್ಲಿ ಮೆಡಲ್ ಗೆತ್ಕೊಂಡು ಬಂದಿದ್ದಕ್ಕೇ ಅಂದರೆ ಇವರು ಒಂದು ದೊಡ್ಡ ಕಾರಣ ಆಗಿದ್ದಾರೆ ನನ್ನ ಲೈಫಲ್ಲಿ. ಫ್ಯೂಚರಲ್ಲಿ ಎಸ್ಪೆಷಲಿ ಐ ವಾಂಟ್ ಟು ವರ್ಕ್ ಫಾರ್ ದ ಗರ್ಲ್ಸ್ ಹೂ ಆರ್ ಡಿಪ್ರೈವ್ಡ್ ಬೈ ದರ್ ಎಜುಕೇಷನ್, ರೈಟ್ಸ್, ಹ್ಯಾಪಿನೆಸ್, ಪ್ಯಾಷನ್. ಹೆಣ್ಮಕ್ಳಿಗೋಸ್ಕರ ಕೆಲಸ ಮಾಡಬೇಕು ಅಂತ ತುಂಬ ಆಸಕ್ತಿ ಇದೆ. ಯಾಕಂದರೆ ನಾವು ಹೇಳ್ತೀವಿ, ಈಗ ವಿಮೆನ್ ರೈಟ್ಸ್ ಜಾಸ್ತಿ ಇದೆ, ಹೆಣ್ಮಕ್ಳು ಖುಷಿಯಾಗಿದ್ದಾರೆ ಅಂತ. ಬಟ್ ಆ ಥರ ಇಲ್ಲ. ನಾವು ಡೀಪಾಗಿ ನಾನು ನೋಡ್ದಂಗೆ ನನ್ನ ಲೈಫಲ್ಲಿ ಎಲ್ಲ ಘಟನೆ ನಡೆದಿರೋದ್ರಿಂದ ನೋಡಿದ್ರೆ ನ್ಯಾಯ ಅಂತೂ ಸಿಗಲ್ಲ. ಅವ್ರಿಗೆ ನಾವು ಧೈರ್ಯ ತುಂಬಿಸ್ಬೇಕು, ಲೈಫ್ ಹೆಂಗೆ ಲೀಡ್ ಮಾಡಬೇಕು, ಲೈಫ್ ಎಷ್ಟು ಸುಂದರವಾಗಿದೆ ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ ಕೊಡಬೇಕು. ನಮ್ಗೆ ಯಾರ್ದು ಸಪೋರ್ಟ್ ಬೇಕಾಗಿಲ್ಲ, ನಾರಿ ಶಕ್ತಿನೇ ಸಾಕು.